ವೀಕ್ಷಕರೇ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಚಿಂತನ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಗೈಸ್, ನಾನು RS ತಗೊಳ್ತಿಲ್ಲ ಇವತ್ತು. ಅದ್ರ ಬದಲಾಗಿ ನಾನು ಎಂಟೋರ್ಕ್ ಇಸ್ಕೊಂಡಿದ್ದೀನಿ ನಮ್ಮ ಮನೆ ಹತ್ರ ಇರೋರ್ದು. ಏನಕ್ಕಪ್ಪ ಅಂತ ಹೇಳಿದ್ರೆ, ನಾನು ಇವತ್ತು ಸೋಲೋ ಹೋಗ್ತಿಲ್ಲ, ಸೊ ಫ್ಯಾಮಿಲಿ ಜೊತೆ ಹೋಗ್ತಿದ್ದೀನಿ. ಸೊ ಫ್ಯಾಮಿಲಿ ಜೊತೆ ಹೋಗುವಾಗ ಸ್ವಲ್ಪ ಲಗೇಜಸ್ ಎಲ್ಲ ಕ್ಯಾರಿ ಮಾಡೋಕ್ಕೆ RS ಅಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಎಂಟೋರ್ಕ್ ಇಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ಅದರ ಸ್ಪೇಸ್ ಇರುತ್ತೆ ಲಗೇಜ್ ಕ್ಯಾರಿ ಮಾಡೋಕ್ಕೆ ಅಂತ ಹೇಳ್ಕೊಂಡು ಅದೊಂದು ರೀಸನಿಂದ ತಗೊಂಡೆ. ಸೊ ನೋಡೋಣ ಎಂಟೋರ್ಕ್ ಯಾವ ಥರ ಇರುತ್ತೆ ಅಂತ. ಸೊ ನಾನು ಎಲ್ಲಿ ಹೋಗ್ತಿರೋದು ಇವತ್ತು ಅಂತ ಹೇಳಿದ್ರೆ ಧರ್ಮಸ್ಥಳ. ಸೊ ಟೈಮ್ ಸರಿಯಾಗಿ ಇವಾಗ 2 ಗಂಟೆ. ಸೊ 140 ಕಿಲೋಮೀಟ್ರ್ ಇದೆ ಇಲ್ಲಿಂದ ನಮ್ಮದು ಊರಿಂದ ಧರ್ಮಸ್ಥಳಕ್ಕೆ. ಸೊ ಒಂದು 3.5-4 ಅವರ್ ತೋರಿಸ್ತಾ ಉಂಟು. ಸೊ ಆ್ಯಕ್ಚುಲಿ ಧರ್ಮಸ್ಥಳ ಸಡನ್ ಪ್ಲ್ಯಾನ್ ಮಾಡಿದ್ದೆ ನಿನ್ನೆ. ತುಂಬ ದಿವಸ ಆಯಿತು ಧರ್ಮಸ್ಥಳಕ್ಕೆ ಹೋಗ್ತೀರಾ, ಹಂಗೆ ಹೋಗಿ ಬರೋಣ ಅಂತ. ಸೊ ಇವತ್ತು ಮಧ್ಯಾಹ್ನ ತನಕ ಅಷ್ಟು ಮಳೆನೇ ಇರಲಿಲ್ಲ. ಸೊ ಇವಾಗ ನೋಡಿದ್ರೆ ಸ್ವಲ್ಪ ಲೈಟಾಗಿ ಅನಿತಾ ಇದೆ. ಸೊ ಫ್ಯೂಲ್ ಅಪ್ ಮಾಡಿ ಸಿಗ್ತೀನಿ ನಿಮಗೆ. ಸೊ ಫೈನಲ್ ಈಗ ಪೆಟ್ರೋಲ್ ಬಂಕಿಗೆ ಬಂದಾಯಿತು. 500 ಹಾಂ ಒಳಗಡೆ ಆಗ್ತೀರಾ? ಇಲ್ಲ ವ್ಯಾಲೆಟ್ ತಗೊಳ್ಳ, ಫೋನ್ ತಗೊಳಕ್ಕೆ. ಹಾಂ ಸೊ ಇವಾಗ ಫ್ಯೂಲ್ ಅಪ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಧರ್ಮಸ್ಥಳ ಕಡೆಗೆ. ಇದೇ ನೀವು ನೋಡ್ತಿದ್ದೀರಾ, ಈ ಪ್ಲೇಸ್ ಹೆಸರು ನಾಪೋಕ್ಲು ಅಂತ. ಸೊ ನಮ್ಮ ಪ್ಲೇಸ್ ಕರ್ನಾಟಕ ಅವರು ಇಲ್ಲೇ ಇರೋದು. ಸೊ ಅವರಿವಾಗ ಕರ್ನಾಟಕ ರೈಡಲ್ಲಿದ್ದಾರೆ. ಸೊ ಇದೇ ನೀವು ನೋಡ್ತಿದ್ದೀರಾ, ಇದೇ ಕಾಟಿಗೇರಿ ಜಂಕ್ಷನ್. ಸೊ ನಾವು ಲೆಫ್ಟ್ ತಗೋಬೇಕು. ಸೊ ರೈಟ್ ತಗೊಂಡ್ರೆ ಮಡಿಕೇರಿಗೆ ಹೋಗ್ತೀವಿ. ಸೊ ಇದು ಮ್ಯಾಂಗ್ಳೂರು ಮೈಸೂರು ಹೈವೇ. ಸೊ ಇಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಈ ರೋಡ್ ತಗೋಬೇಕು. ಸೊ ಇಲ್ಲಿ ಮುಂದೆ ಹೋಗ್ತಾ ಒಳ್ಳೆ ಸೀನಿಕ್ ವ್ಯೂ ಇದೆ. ಬಟ್ ಇವಾಗ ಸ್ವಲ್ಪ ಕ್ಲೌಡ್ಸ್ ತುಂಬ್ಕೊಂಡಿರೋದ್ರಿಂದ ವ್ಯೂಸ್ ಎಲ್ಲ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ಮುಂದೆ ಹೋಗ್ತಾ ಒಳ್ಳೆ ವ್ಯೂ ಸಿಗುತ್ತೆ, ನೋಡುವ. ಬಟ್ ತುಂಬ ಕೇರ್ಫುಲ್ಲಾಗಿ ಓಡಾಡಬೇಕು ಈ ರೋಡಲ್ಲಿ. ಲೈಕ್ 2 ವೇ ಇರೋದ್ರಿಂದ ಸಿಕ್ಕಾಪಟ್ಟೆ ಸ್ಪೀಡ್ ಇರುತ್ತೆ ವೆಹಿಕಲ್ಸ್ ಎಲ್ಲ. ಸೊ ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿ ಓಡಿಸ್ಬೇಕು, ಮೇನ್ಲಿ 2 ವೀಲರ್ಸ್ ಅವರು. ಸೊ ಅದು ಅಲ್ದಿರ ಮಳೆಗಾಲದಲ್ಲಿ ಸೊ ಬ್ಯಾಲೆನ್ಸ್ನ ಮಾಡ್ಕೊಳಂಗೆ ಸಿಗಲ್ಲ. ಸೊ ನಮ್ಮ ಕೇರ್ಫುಲ್ಲಲ್ಲಿ ನಾವಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಪ್ರಾಪರ್ ಮಾನ್ಸೂನ್ ರೈಡ್ ಅಂತ ಇದೆ ಅಂದ್ಕೊಳ್ತೀನಿ. ಸಖತ್ತಾಗಿದೆ, ಲೈಟಾಗಿ ಮಳೆ ಹನಿತಾ ಇದೆ, ರೋಡೆಲ್ಲ ಕಾಣಿಸೋದು ಫುಲ್ ವೆಟ್ ಇದೆ. ಸೊ ಅಲ್ಲೊಂದು ಸಣ್ಣ ಫಾಲ್ಸ್ ಬೇರೆ ಇದೆ, ಬಟ್ ನಿಮಗೆ ಕ್ಯಾಮರಾದಲ್ಲಿ ಕಾಣಿಸಿದೆ ಗೊತ್ತಿಲ್ಲ. ಸುತ್ತಮುತ್ತ ಸಖತ್ ಗ್ರೀನರಿ ಆಗಿ ಒಂಥರ ಮಸ್ತಾಗಿದೆ. ನಿಮಗೆ ಅಲ್ಲಿ ನೋಡ್ತಿದ್ರೆ ಫುಲ್ ಕ್ಲೌಡ್ಸ್ ತುಂಬಿಕೊಂಡಿದೆ, ಸಖತ್ತಾಗಿದೆ. 0 ವಿಸಿಬಿಲಿಟಿ ಅಂದ್ಕೊಳ್ಳಿ, ಆ ಕಡೆ ಏನೂ ಕಾಣಿಸ್ತಾ ಇಲ್ಲ. ಸೊ ಈ ಕಡೆ ನಿಮಗೆ ಫುಲ್ ಕ್ಲೌಡ್ಸ್ ತುಂಬಿಕೊಂಡಿದೆ ಸುತ್ತಮುತ್ತ. ನೇಚರ್ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಗುರು. ಸಿಕ್ಕಾಪಟ್ಟೆ ಮಳೆ ಜೋರಾಯಿತು. ಇಷ್ಟೊತ್ತು ಸಣ್ಣಕ್ಕೆ ಬರ್ತಿತ್ತು, ಇವಾಗ ಸರಿಯಾಗಿ ಬರ್ತಿದೆ ಮಳೆ ಮಾತ್ರ. ಸೊ ಇವಾಗ ಎಲ್ಲರೂ ಒಂದು ಕಡೆ ಸ್ಟಾಪ್ ಮಾಡಲೇಬೇಕು. ಮತ್ತು ಮಗ ಇಬ್ಬರು ಎಲ್ಲರೂ ರೈನ್ ಕೋಟ್ ಹಾಕೊಂಡಿದ್ದು ತೊಂದರೆ ಇಲ್ಲ. ಬಟ್ ಆದ್ರೂ ಒಂಥರ ಮಜಾ ಇದೆ, ಇದು ಮಸ್ತ್ ಮೂಮೆಂಟ್ ಇದೆ ಅಂದ್ಕೊಳ್ಳಿ. ಈ ಸೀಸನ್ದು ಫಸ್ಟ್ ಮಾನ್ಸೂನ್ ಸಖತ್ತಾಗಿದೆ. ಗ್ಲೌಸ್ ಎಲ್ಲ ಫುಲ್ ಚಂಡಿ, ಫುಲ್ ಗಾನ್. ಸೊ ಗೋಪ್ರೋ ಸ್ವಲ್ಪ ಜುಗಾಟ್ ಮಾಡ್ಕೊಂಡಿದ್ದೀನಿ, ನೀರೇನು ಒಳಗಡೆ ಹೋಗ್ತಿರೋ ಥರ. ನೀರು ಒಳಗಡೆ ಹೋದ್ರೆ ಗೋಯಿಂದ ನನ್ನ ಶೂಸ್ ಹೊರಡೆಲ್ಲ ನೀರು ಹೋಗ್ತಿದೆ. ಸೊ ಗೈಸ್, ನಾವಿವಾಗ ಇದ್ದೀವಿ ದೇವರಕೊಲ್ಲಿ. ಸೊ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿದೆ. ಸೊ ನನ್ನ ಜೊತೆ ನಂದು ವೈಫ್ ಮತ್ತು ಅಡ್ಬೇಕಿದ್ದಾರೆ. ಸೊ ಅವ್ರನ್ನ ಚಾನಲ್ಗೆ ಇನ್ವೈಟ್ ಮಾಡೋಣ. ಆಲ್ಮೋಸ್ಟ್ ಇಬ್ಬರು ಫುಲ್ ರೆಡಿಯಾಗಿದ್ದಾರೆ, ಎಲ್ಲ ರೈನ್ ಕವರ್ಸ್ ಎಲ್ಲ ಹಾಕ್ಕೊಂಡು. ಈಗ ಒಂದು ಸಣ್ಣ ಬ್ರೇಕ್, ಒಂದು ಕಾಫಿ ಕುಡಿದ್ಬಿಟ್ಟು ಇವಾಗ ನಾವು ನೆಕ್ಸ್ಟ್ ಮೂವ್ ಆನ್ ಆಗ್ತೀವಿ. ಸೊ ಗೈಸ್, ಫೈನಲಿ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ರೋಡಲ್ಲಿದ್ದೀವಿ. ಸೊ ಗೈಸ್, ಇವಾಗ ಲೈಕ್ ನಾವು ಆಲ್ಮೋಸ್ಟ್ ಒಂದು ಧರ್ಮಸ್ಥಳಕ್ಕೆ ಒಂದು 21 ಕಿಲೋಮೀಟರ್ಸ್ ಅಪ್ರಾಕ್ಸ್ ಆಗಿ. ಸೊ ಇದು ಬಂದ್ಬಿಟ್ಟು ಸುಬ್ರಹ್ಮಣ್ಯ ಧರ್ಮಸ್ಥಳ ರೋಡು.
ಫಸ್ಟ್ ಧರ್ಮಸ್ಥಳ ರೀಚ್ ಆಗಿ ರೂಮ್ ತಗೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ಸ್ ಜಾಸ್ತಿ ಇರುತ್ತೆ. ರೂಮ್ ಸಿಕ್ಕಿದ್ರೆ ಒಳ್ಳೆಯದಾಗುತ್ತೆ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ, ಬೇರೆ ಕಡೆ ರೂಮ್ಸ್ ತಗೋಬೇಕು. ಅದರಿಂದಾಗಿ ಆದಷ್ಟು ಬೇಗ ನಾವು ನಮ್ಮ ಲೊಕೇಶನ್ ತಲುಪಬೇಕಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಮುಂದೆ ಹೋಗಿ ಯಾವ ಥರ ಆಗುತ್ತೆ, ರೂಮ್ ಸಿಗುತ್ತೋ ಏನು ಕತೆನೋ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ವೆಲ್ಕಮ್ ಟು ಧರ್ಮಸ್ಥಳ. ಸೊ ಧರ್ಮಸ್ಥಳಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಇದೇನು ನೀವು ನೋಡ್ತಿದ್ದೀರಾ, ಇದೇ ಗೇಟ್ ವೇ ಆಫ್ ಧರ್ಮಸ್ಥಳ. ಸೊ ಕರೆಕ್ಟ್ ಟೈಮಿಗೆ ತಲುಪಿದ್ದೀವಿ ಅನ್ಕೋತೀನಿ. ಸೊ ಫಸ್ಟ್ ಇವಾಗ ರೂಮ್ಸ್ ಎಲ್ಲಿ ಫ್ರೀ ಇದೆ ಅಂತ ನೋಡಿಕೊಂಡು ಚೆಕ್ ಇನ್ ಆಗಬೇಕು. ಸೊ ಅದಕ್ಕಿಂತ ಮುಂಚೆ ನೀವು ಈ ಜಾಗನ ವಿಟ್ನೆಸ್ ಮಾಡ್ಬೋದು. ಸೊ ಇದೇ ಧರ್ಮಸ್ಥಳ. ಸೊ ಮೈನ್ ಟೆಂಪಲ್ ಬಂದುಬಿಟ್ಟು ಆ ಕಡೆ ಬರುತ್ತೆ. ಸೊ ಇದು ಗೆಸ್ಟ್ ಹೌಸ್, ಪಾರ್ಕಿಂಗ್, ಟೆಂಪಲ್ಗೆ ಹಿಂಗೂ ಹೋಗ್ಬೋದು. ಎವ್ರಿ ಟೈಮ್ ಬಂದಾಗೂ ಜನರು ಸಿಕ್ಕಾಪಟ್ಟೆ ಇರ್ತಿದ್ರು. ಈ ಸರಿ ಏನೋ ಜನ ಕಮ್ಮಿ ಅಂತ ಅನಿಸಿದೆ. ಅದು ಆ್ಯಕ್ಚುಲಿ ದರ್ಶನಕ್ಕೆ ನಿಂತಾಗೇ ಗೊತ್ತಾಗೋದು ಏನು ಕತೆ, ಎಷ್ಟು ಜನರು ಇರ್ತಾರೆ, ಏನು ಕತೆ ಅಂತ. ಸೊ ಇನ್ನೊಂದು ವಿಚಾರ ಅಂದರೆ, ಯಾವಾಗೆಲ್ಲ ಧರ್ಮಸ್ಥಳಕ್ಕೆ ಬರ್ತಿದ್ನೋ ಆವಾಗ ಸಿಕ್ಕಾಪಟ್ಟೆ ಸೆಕೆ ಆಗಿರೋದು. ಬಟ್ ಇವಾಗ ಸೀರಿಯಸ್ಲಿ ಸೆಕೆ ಏನು ಅನಿಸ್ತಾ ಇಲ್ಲ. ನಾನು ಜಾಕೆಟ್ ಹಾಕಿದ್ದೀನಿ, ಅದ್ರ ಮೇಲೆ ರೈನ್ ಕೋಟು ಕೂಡ ಹಾಕಿದ್ದೀನಿ. ಆದ್ರೂ ಲೈಟಾಗಿ ಚಳಿ ಹೊಡಿತಿದೆ ಹೊರತು ಸೆಕೆ ಅನಿಸ್ತಾ ಇಲ್ಲ. ಸೊ ಮಾನ್ಸೂನ್ ಎಫೆಕ್ಟ್ ದಕ್ಷಿಣ ಕನ್ನಡಕ್ಕೂ ಹೊಡೆದಿದೆ ಅಂತ ಅನಿಸುತ್ತೆ. ಓ ಟ್ರಾಫಿಕ್ ಮೂವಿಂಗ್, ಸ್ಲೋ ಮೂವಿಂಗ್. ಓ ಹಂಗೆ ಹೋಗ್ಬೋದು. ಸೊ ಅದರಲ್ಲೇ ನೀವೇನು ಕಾಣಿಸ್ತಿದೆ, ನೇತ್ರಾವತಿ, ಸಾಕೇತ್, ಗಂಗೋತ್ರಿ, ವೈಶಾಲ್ಯ, ಅದೆಲ್ಲ ಲೈಕ್ ವಸತಿ ಗೃಹಗಳು, ಅಂದರೆ ರೂಮ್ ಫೆಸಿಲಿಟೀಸ್. ಸೊ ನಿಮಗೆ ಮೈನ್ ಟೆಂಪಲ್ ತೋರಿಸ್ತೀನಿ ನಾನು ಇವಾಗ. ಸೊ ಇದೇ ನೀವು ನೋಡ್ತಿದ್ರೆ ಅದೇ ಮೈನ್ ಟೆಂಪಲ್. ಓ ಜನರು ಸಿಕ್ಕಾಪಟ್ಟೆ ಜನರು ಇದ್ದಾರೆ ಗುರು. ಅದು ಆ್ಯಕ್ಚುಲಿ ಟೆಂಪಲ್ ಹತ್ರ ನೋಡುವಾಗಲೇ ಗೊತ್ತಾಗೋದು ಜನರನ್ನ, ತುಂಬ ಜನರು ಇದ್ದಾರೆ. ನೋಡೋಣ ಯಾವ ಥರ ಆಗುತ್ತೆ ದರ್ಶನ ಅಂತ. ಬಟ್ ಧರ್ಮಸ್ಥಳ ಅಂದರೆ ಎನಿ ಟೈಮ್ ಬಂದ್ರೂ ಜನರು ಫ್ರೀ ಆಗಿರೋಕ್ಕೆ ಚಾನ್ಸ್ ಇಲ್ಲ ಅಂದ್ಕೊಳ್ಳಿ, ಅಷ್ಟು ಜನರು ಇರ್ತಾರೆ. ನೋಡೋಣ ಏನಾಗುತ್ತೋ ಅಂತ. ಫಸ್ಟ್ ರೂಮ್ ಈ ಕಂಡೀಷನ್ ನೋಡಿದ್ರೆ ನನಗೆ ಯಾಕೋ ರೂಮ್ ಸಿಗೋಲ್ಲ ಅಂತ ಅನಿಸ್ತಾ ಇದೆ. ಸೊ ನಮ್ಮ ಮುಂದೆ ಫಸ್ಟ್ ಸಿಗ್ತಾ ಇರೋದು ನೇತ್ರಾವತಿ. ಸೊ ಇಲ್ಲಿ ಬೇಡ, ವೆಹಿಕಲ್ ಪಾರ್ಕಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ. ಸ್ವಲ್ಪ ಮೇಲ್ಗಡೆ ಹೋಗೋಣ. ಸೊ ನಾವು ಎವ್ರಿ ಟೈಮ್ ಬಂದಾಗೂ ಆ ಲಾಸ್ಟ್ ಅಲ್ಲಿ ಟ್ರೈ ಮಾಡ್ತೀವಿ. ಸೊ ನೋಡುವ ಏನಾಗುತ್ತೆ ಅಂತ. ನೋ ರೂಮ್ಸಾ? ಅದೇ ಅಲ್ಲಿ ಎವ್ರಿ ಟೈಮ್ ಹಂಗೆ ಹಾಕಿರ್ತಾರೆ ನೋ ರೂಮ್ಸ್ ಅಂತ, ತಲೆಗೆ ಎಡ್ಸ್ಕೊಳ್ಳೋಂಗಿಲ್ಲ. ರೂಮ್ ಸಿಕ್ಕೇ ಸಿಗುತ್ತೆ. ಇಲ್ಲಾಂದರೆ ಫುಟ್ಪಾತ್ ಮೇಲೆ ಮಲ್ಗೋಕೆ ರೆಡಿ ಇದೆಯಾ? ಮಳೆ ಬಂದರೆ ರೈನ್ ಕವರ್ ಹಾಕೊಂಡು ಮಲ್ಗೋದು. ಲಾಸ್ಟ್ ಟೈಮ್ ನಾವು ಇಲ್ಲಿ ಇದ್ದಿದ್ದಲ್ಲ, ವೈಶಾಲಿ. ನೋಡೋಣಲ್ಲ ಗೈಸ್, ನೋಡೋಣ. ಒಳಗಡೆ ಬನ್ನಿ, ಹೋಗ್ಬಿಟ್ಟು ಚೆಕ್ ಮಾಡುವ ಯಾವ ಥರ ಇದೆ, ರೂಮ್ ಅವೈಲಬಿಲಿಟಿ ಇದೆಯಾ, ಏನು ಕತೆ ಅಂತ. ಬೋರ್ಡ್ ಎವ್ರಿ ಟೈಮ್ ಅದು ಪರ್ಮನೆಂಟ್ ಬೋರ್ಡ್. ಅದು ಅಲ್ಲಿ ನೇತು ಹಾಕಿದ್ದಾರೆ ನೋಡಿ, ಪರ್ಮನೆಂಟ್ ಬೋರ್ಡು. ಫಸ್ಟ್ ಇಲ್ಲಿ ಗಾಡಿ ಹಾಕೋಣ. ಬಾ. ಸೊ ಬನ್ನಿ ಹೋಗುವ, ಚೆಕ್ ಇನ್ ಏನು ಕತೆ ಅಂತ. ಫಸ್ಟ್ ಇವ್ರಿಗೆ ರೂಮ್ ಇದೆ ಸರ್? ರೂಮ್ಸ್ ಇಲ್ಲ, ಫುಲ್ ಆಗಿದೆ. ಊಟ ಎಲ್ಲ ಮಾಡಿದ್ದು ಬಂದರೆ ಚಾರ್ಜ್ ಕೊಡ್ತಾರೆ. ಬೇರೆ ಎಲ್ಲೂ ಸಿಗಲ್ವಾ? ಬೇರೆ ಎಲ್ಲ ಕಡೆಗೂ ಫುಲ್ ಆಗಿದೆ. ಫುಲ್ ಅಂತೆ ರೂಮ್. ಎಲ್ಲೂ ಇಲ್ಲ ಅಂತೆ. ಊಟ ಮಾಡ್ಕೊಂಡು ಬಂದರೆ ಚಾಪೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಏನು ಮಾಡೋಣ? ಬೇರೆ ಎಲ್ಲೂ ರೂಮ್ ಇಲ್ಲ ಅಂತೆ. ಬೇರೆ ಎಲ್ಲೂ ಸಿಗಲ್ವಾ ಸರ್? ಬೇರೆ ಎಲ್ಲೂ ಸಿಗಲ್ಲ? ಎಲ್ಲ ಕಡೆ ಫುಲ್ ಆಗಿದೆ. ಹೌದಾ? ಸಾಕೇತ ಗಂಗೋತ್ರಿ ಅಂತ ಉಂಟು ಕೆಳಗಡೆ, ವಿಚಾರಿಸಿ ಓಕೆ. ಸಿಕ್ಕಿದ್ರೆ ಕೊಡ್ತಾರೆ.
ಸರಿ ಓಕೆ ಥ್ಯಾಂಕ್ ಯು ಸರ್ ಏನು ಕತೆನೇ